ಒಬ್ಬ ಕ್ಯಾಡಿಯಾಗಿ ನಿಮ್ಗೆ ರೂಲ್ಸ್ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ನಿಮ್ಮ ಪ್ಲೇಯರ್ ಅನ್ನ ಪೆನಾಲ್ಟಿಗಳಿಂದ ಉಳಿಸಬಹುದು. ಹಾಗಾದ್ರೆ ಕೋರ್ಸ್ನಲ್ಲಿ ಒಂದು ವೇಳೆ ರೂಲ್ಸ್ ಇಶ್ಯೂ ಆದ್ರೆ ಏನ್ ಮಾಡ್ಬೇಕು? ಬನ್ನಿ ತಿಳ್ಕೊಳ್ಳೋಣ. ಇಲ್ಲಿ ತೆಗೆದುಕೊಳ್ಳಬೇಕಾದ ಸರಿಯಾದ ಕ್ರಮ ಆಟದ ಫಾರ್ಮ್ಯಾಟ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಮೊದಲನೆಯದಾಗಿ ಕ್ಯಾಡಿಗೆ ಇದು ಮ್ಯಾಚ್ ಪ್ಲೇನಾ ಅಥವಾ ಸ್ಟ್ರೋಕ್ ಪ್ಲೇನಾ ಅಂತ ಗೊತ್ತಿರಬೇಕು. ಯಾಕಂದ್ರೆ ಇವೆರಡರಲ್ಲೂ ಸಮಸ್ಯೆಗಳನ್ನ ಬಗೆಹರಿಸೋ ರೀತಿ ಸಂಪೂರ್ಣವಾಗಿ ಬೇರೆ ಬೇರೆ. ಸರಿ, ಹಾಗಾದ್ರೆ ಮೊದಲು ಮ್ಯಾಚ್ ಪ್ಲೇ ಬಗ್ಗೆ ನೋಡೋಣ. ಇಲ್ಲಿ ಪ್ಲೇಯರ್ಸ್ಗಳಿಗೆ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಕೆ ಸ್ವಲ್ಪ ಹೆಚ್ಚು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಮ್ಯಾಚ್ ಪ್ಲೇಯಲ್ಲಿ ಆಟಗಾರರು ತಮ್ಮ ನಡುವೆನೇ ಒಂದು ರೂಲ್ಸ್ ಇಶ್ಯೂ ಬಗ್ಗೆ ಮಾತಾಡಿ ಒಪ್ಪಂದಕ್ಕೆ ಬರಬಹುದು. ಆ ಒಪ್ಪಂದ ಒಂದು ವೇಳೆ ತಪ್ಪಾಗಿದ್ರೂ ಕೂಡ ಅದೇ ಫೈನಲ್ ಆಗಿರುತ್ತೆ. ಆದ್ರೆ ಇಲ್ಲೊಂದು ಎಕ್ಸೆಪ್ಷನ್ ಇದೆ. ಗೊತ್ತಿರೋ ರೂಲನ್ನ ಉದ್ದೇಶಪೂರ್ವಕವಾಗಿ ಇಗ್ನೋರ್ ಮಾಡೋ ಹಾಡೇ ಇಲ್ಲ. ಅಂದಹಾಗೆ ಅಲ್ಲಿ ರೆಫ್ರಿ ಇದ್ರೆ ಅವರ ತೀರ್ಮಾನನೇ ಅಂತಿಮ. ಇಲ್ಲಿ ಕ್ಯಾಡಿಯಾಗಿ ನಿಮ್ಮ ಕೆಲಸ ಏನು ಅಂದ್ರೆ ನಿಮ್ಮ ಪ್ಲೇಯರ್ಗೆ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಅರ್ಥ ಮಾಡಿಸೋದು. ಇದರಲ್ಲಿ ಅವರ ಎದುರಾಳಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ ಅಂತ ನೀವು ನೆನಪಿಸ್ಬೇಕು. ಓಕೆ, ಈಗ ಸ್ಟ್ರೋಕ್ ಪ್ಲೇ ಬಗ್ಗೆ ನೋಡೋಣ. ಇದು ಮ್ಯಾಚ್ ಪ್ಲೇಗಿಂತ ತುಂಬಾನೇ ಭಿನ್ನ. ಇಲ್ಲಿ ನಿಯಮಗಳು ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಸ್ಟ್ರೋಕ್ ಪ್ಲೇಯಲ್ಲಿ ನೀವು ನೆನ್ಪಿಡ್ಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ ಪ್ಲೇಯರ್ಸ್ ಯಾವುದೇ ಕಾರಣಕ್ಕೂ ರೂಲ್ಸ್ ಇಶ್ಯೂ ಬಗ್ಗೆ ತಮ್ಮಲ್ಲೇ ಮಾತಾಡಿ ಒಪ್ಪಂದ ಮಾಡ್ಕೊಳ್ಳೋ ಹಾಗೇ ಇಲ್ಲ. ನೋ ವೇ. ಹಾಗಾದ್ರೆ ಪ್ಲೇಯರ್ಗೆ ಏನಾದ್ರೂ ಡೌಟ್ ಇದ್ದು ಅಲ್ಲಿ ರೆಫ್ರಿ ಕೂಡ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಆಟವನ್ನ ನಿಲ್ಲಿಸೋ ಹಾಗೆ ಇಲ್ಲ. ಬದಲಿಗೆ ಒಂದು ಸ್ಪೆಸಿಫಿಕ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ಈ ಪ್ರೊಸೀಜರ್ಗೆ 2 ಬಾಲ್ ರೂಲ್ ಅಂತ ಕರೀತಾರೆ. ಒಬ್ಬ ಕ್ಯಾಡಿಯಾಗಿ ಇದರ ಸ್ಟೆಪ್ಸ್ ನಿಮ್ಗೆ ಖಂಡಿತ ಗೊತ್ತಿರಲೇಬೇಕು. ಇದರಲ್ಲಿ 3 ಸ್ಟೆಪ್ಸ್, ಆದ್ರೆ ತುಂಬಾ ಕ್ರಿಟಿಕಲ್. ಸ್ಟೆಪ್ 1 ಅನೌನ್ಸ್ ಮಾಡೋದು. ಸ್ಟ್ರೋಕ್ ಹೊಡೆಯೋಕ್ಕೂ ಮುಂಚೆ ನಾನು 2 ಬಾಲ್ ಆಡ್ತೀನಿ ಮತ್ತೆ ಈ ಬಾಲ್ನ ಸ್ಕೋರ್ ಕೌಂಟ್ ಮಾಡಬೇಕು ಅಂತ ಪ್ಲೇಯರ್ ಹೇಳಲೇಬೇಕು. ಸ್ಟೆಪ್ 2 ಆಟ ಮುಗಿಸೋದು. ಆ 2 ಬಾಲ್ಗಳಲ್ಲೂ ಹೋಲನ್ನ ಕಂಪ್ಲೀಟ್ ಮಾಡಬೇಕು. ಮತ್ತು ಸ್ಟೆಪ್ 3 ರಿಪೋರ್ಟ್ ಮಾಡೋದು. ಇದು ಅತೀ ಮುಖ್ಯ. ಸ್ಕೋರ್ ಕಾರ್ಡ್ ವಾಪಸ್ ಕೊಡೋ ಮುಂಚೆ ಕಮಿಟಿಗೆ ಪೂರ್ತಿ ವಿಷಯವನ್ನ ತಿಳಿಸಲೇಬೇಕು. ಈ ಪ್ರೊಸೀಜರ್ನಲ್ಲಿರೋ ಒಂದೇ ಒಂದು ಸಣ್ಣ ಸ್ಟೆಪ್ ಮಾರ್ತೋದ್ರೆ ಅದ್ರಿಂದ ಸಿಗೋ ಪೆನಾಲ್ಟಿ ಮಾತ್ರ ತುಂಬಾನೇ ದೊಡ್ಡದು. ಕಾಮನ್ ಆಗಿ ಆಗೋ ಮಿಸ್ಟೇಕ್ ಯಾವುದು ಗೊತ್ತಾ? ಪ್ಲೇಯರ್ 2 ಬಾಲ್ ಆಡ್ತಾರೆ, ಆದ್ರೆ ಸ್ಕೋರ್ ಕಾರ್ಡ್ ಸಬ್ಮಿಟ್ ಮಾಡೋ ಮುಂಚೆ ಕಮಿಟಿಗೆ ವಿಷಯ ಹೇಳೋದನ್ನೇ ಮರೆತುಬಿಡ್ತಾರೆ. ಮತ್ತು ಈ ತಪ್ಪಿನ ಪರಿಣಾಮ 1 ಅಥವಾ 2 ಸ್ಟ್ರೋಕ್ ಪೆನಾಲ್ಟಿಯಲ್ಲ, ನೇರವಾಗಿ ಡಿಸ್ಕ್ವಾಲಿಫಿಕೇಷನ್, ಕಾಂಪಿಟೀಷನ್ನಿಂದಲೇ ಔಟ್. ಕ್ಯಾಡಿ ಜ್ಞಾಪನೆ: ವೃತ್ತಿಪರ ಕ್ಯಾಡಿಯಾಗಲು ಆಟದ ಸ್ವರೂಪ, ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿಯಿರಿ. ಮುಂದಿನ ಸಂಚಿಕೆಯಲ್ಲೇ ಭೇಟಿಯಾಗೋಣ.